ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಚಂದ್ರೆ ಯೇಸುವಿನ ಹೆಸರಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ವಂದಿಸುವವನಾಗಿದ್ದೇನೆ. ಈ ಸಮಯದಲ್ಲಿಯೂ ಕೂಡ ನಾವು ಆತ್ಮಿಕ ಬೆಳವಣಿಗೆ ಎಂಬಂತಹ ಈ ಒಂದು ವಾಕ್ಯ ಸಂದೇಶವನ್ನು ನಾವು ಕೇಳ್ತಾ ಇದ್ದೇವೆ. ಅದರಲ್ಲಿ ನಾವು ಕಳೆದ ವಾರಗಳಲ್ಲಿ ಆತ್ಮಿಕ ಬೆಳವಣಿಗೆಯನ್ನು ಆದಿಕಾಂಡ 1ನೇ ಅಧ್ಯಾಯದ ಸೃಷ್ಟಿಯ ದಿವಸಗಳಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೇವೆ. ಮೊದಲನೇ ದಿವಸದಲ್ಲಿ ಆತ ಬೆಳಕನ್ನು ಉಂಟು ಮಾಡಿದನು. 2ನೇ ದಿವಸದಲ್ಲಿ ಆತನು ಗುಮ್ಮಟಗಳನ್ನ ಆತ ಬೇರ್ಪಡಿಸಿದನು. 3ನೇ ದಿನದಲ್ಲಿ ಒಣಭೂಮಿಯನ್ನು, ಒಣನೆಲವನ್ನು ಮತ್ತು ಸಮುದ್ರವನ್ನು ಆತ ಬೇರ್ಪಡಿಸಿರುವುದನ್ನು ನಾವು ನೋಡ್ತೇವೆ. ಸೊ ಹೀಗೆ 3 ದಿವಸಗಳಲ್ಲಿ ನಾವು 3 ದಿವಸಗಳನ್ನು ಶಿಶುವಾವಸ್ಥೆ, ಮಕ್ಕಳಾವಸ್ಥೆ ಮತ್ತು ಯೌವನಾವಸ್ಥೆಗೆ ಹೋಲಿಕೆ ಮಾಡಿ ನಾವು ನೋಡಿದ್ದೇವೆ. ಇದು ನಿಮಗೆ ಆಶೀರ್ವಾದಕರವಾಗಿತ್ತು ಅಂತ ನಾನು ನಂಬ್ತೇನೆ. ಈ ದಿವಸ 4ನೇ ದಿವಸವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. 4ನೇ ದಿನವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. 4ನೇ ದಿನದ ಕುರಿತಾಗಿ ಆದಿಕಾಂಡ 1ನೇ ಅಧ್ಯಾಯ 14ನೇ ವಚನದಿಂದ ನಾವು ಓದಿಕೊಳ್ಳೋಣ. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು, ದಿನ ಸಂವತ್ಸರಗಳನ್ನು ತೋರಿಸಲಿ, ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತೆ ಇರಲಿ ಅಂತನು. ಹಾಗೆಯೇ ಆಯಿತು. ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ഇരുಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ ಎರಡೂ ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವು ಆಗಿ 4ನೇ ದಿನವಾಯಿತು. ಪ್ರೇರೆ ಈ ಒಂದು 4ನೇ ದಿವಸದಲ್ಲಿ ನಾವು ನೋಡುವಾಗ ದೇವರು ಬೆಳಕುಗಳನ್ನು ಉಂಟು ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ. ಬೆಳಕುಗಳು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟದೆ. ಅದನ್ನು ಉಂಟು ಮಾಡಿ ಅದನ್ನು ಕರ್ತನಲ್ಲಿ ಬೇರೆ ಬೇರೆ ಮಾಡುವಂಥದ್ದು ನಾವು ಕಾಣ್ತೇವೆ. ನಾವು ಕಳೆದ ಸಂದೇಶದಲ್ಲಿ ನೋಡಿದ ಹಾಗೆ ಹೇಗೆ ಹುಲ್ಲು ಮತ್ತು ಕಾಯಿಪಲ್ಯದ ಗಿಡಗಳು ಮತ್ತು ಮರ, ಬೀಜ ಬಿಡುವ ಹಣ್ಣಿನ ಮರ, ಹೀಗೆ 3 ವಿಧಗಳನ್ನ ನಾವು ನೋಡ್ತೀವಿ. ಹಾಗೆ ಇಲ್ಲಿ ಕೂಡ 3 ವಿಧಗಳನ್ನ ನಾವು ಕಾಣ್ತಾ ಇದ್ದೇವೆ. 3 ಬೇರೆ ಬೇರೆ ರೀತಿಯಾದಂತಹ ವಿಧ. ಇದು ನನಗೆ ತಿರುಗಿ ಜ್ಞಾಪಕ ಕೊಡುವಂಥ ವಿಷಯ ಇದನ್ನೇ. ಯಾವುದಂತ ಹೇಳಿ ನಾವು ನೋಡುವಾಗ ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 3 ವಿಧವಾದ ಫಲ. 3 ವಿಧವಾದ ಫಲ. ಕೆಲವರು 30ರಷ್ಟು, ಕೆಲವರು 60ರಷ್ಟು, ಕೆಲವರು 100ರಷ್ಟು. ಸೊ ಹೀಗೆ ದೇವರು ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅವರು ಫಲವನ್ನು ಕೊಡಬೇಕಂತ ಹೇಳಿ ದೇವರು ಬಯಸುವವರಾಗಿದ್ದಾರೆ. ಅವರವರ ಪ್ರಯಾಸಕ್ಕೆ ತಕ್ಕ, ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಫಲ ಕೊಡಬೇಕೆಂದು ದೇವರು ಬಯಸುವವರಾಗಿದ್ದಾರೆ. ಆದರೆ ಪ್ರತಿಯೊಬ್ಬರು ಕೂಡ ಫಲ ಕೊಡಲೇಬೇಕಿದೆ. ಹಾಗೆ ಇಲ್ಲಿಯೂ ಕೂಡ ನಾವು ನೋಡುವಂಥ ಒಂದು ವಿಷಯ, ಈ 4ನೇ ದಿನವನ್ನು ನಾವು ಯಾರಿಗೆ ಹೋಲಿಸೋಣ? ಯೌವನಾವಸ್ಥೆ ಕಳೆದ ನಂತರ ನಾವು ನೋಡುವಂಥ ವಿಷಯವೇ ಪ್ರಾಯಾವಸ್ಥೆ. ಆತ್ಮಿಕತೆಯಲ್ಲಿ ಒಂದು ಪ್ರಾಯಾವಸ್ಥೆ. ಇದರಲ್ಲಿ ನಾವು ನೋಡುವಾಗ ಇಲ್ಲಿ 3 ರೀತಿಯಾದ ಬೆಳಕುಗಳನ್ನ ನಾವು ನೋಡ್ತೀವಿ. 3 ರೀತಿಯಾದ ಬೆಳಕುಗಳು ಯಾವ್ದ್ಯಾವುದು? ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು. ಇದನ್ನು ಯಾವುದಕ್ಕಾಗಿ ಇದನ್ನು ಉಂಟು ಮಾಡ್ತಿದ್ದಾರೆ ಅಂತಂದ್ರೆ, ಇದನ್ನು ಸೃಷ್ಟಿ ಮಾಡ್ತಿರೋಂಥ ಮುಖ್ಯವಾದ ಮೂಲ ಕಾರಣವೇ ಇವು ಬೆಳಕನ್ನು ಕೊಡಬೇಕು, ಇವು ಹಗಲಿರುಳುಗಳನ್ನ ಆಳುವುದಕ್ಕಾಗಿ ಇದನ್ನು ಉಂಟು ಮಾಡ್ತಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ಬೆಳಕೇನಕ್ಕಾಗಿ? ಹಗಲಿರುಳುಗಳನ್ನು ಏನ್ ಮಾಡೋದಕ್ಕೋಸ್ಕರ? ಆಳುವುದಕ್ಕೋಸ್ಕರವಾಗಿ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ನಾವು ನೋಡಿ. ಮತ್ತೆ ಈ ಎಲ್ಲಾ ಬೆಳಕಿಗೂ ಒಂದೇ ರೀತಿಯಾದಂತಹ ಪ್ರಕಾಶತೆ, ಬ್ರೈಟ್ನೆಸ್ ಎಲ್ಲದಕ್ಕೂ ಒಂದೇ ರೀತಿಯಲ್ಲಿಲ್ಲ. ಸೂರ್ಯನ ಪ್ರಕಾಶವೇ ಬೇರೆ, ಚಂದ್ರನ ಪ್ರಕಾಶವೇ ಬೇರೆ, ನಕ್ಷತ್ರಗಳ ಪ್ರಕಾಶವೇ ಬೇರೆ. ಮತ್ತು ಈ ಸಂಗತಿಯಲ್ಲಿ ನಾವು ನೋಡುವಾಗ ಸೊ ಈಗ ಅದೇ ರೀತಿಯಲ್ಲಿಯೇ ಈ ಬೆಳಕನ್ನು ಎಲ್ಲಿಟ್ಟಿದ್ದಾರೆ ಅಂತಂದ್ರೆ, ಎಲ್ಲೋ ಪಕ್ಕದಲ್ಲಿ ಎಲ್ಲ ಇದನ್ನ ತುಂಬಾ ಎತ್ತರದಲ್ಲಿ ಇಟ್ಟಿದ್ದಾರೆ. ಆ ವಚನ ನಾವು ನೋಡೋಣ. ಅಲ್ಲಿ 15ನೇ ವಚನ, ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತೆ ಇರಲಿ ಅಂದನು. ಇದು ದೀಪಗಳಂತಿರ್ಬೇಕು, ಆಕಾಶ ಮಂಡಲದಲ್ಲಿರ್ಬೇಕು, ಎತ್ತರದಲ್ಲಿರಲಿ ಅಂತ ಹೇಳಿ ಆತ ಇದನ್ನ ಮೇಲಿಡ್ತಿರೋದನ್ನ ನಾವು ಕಾಣ್ತಿದ್ದೇವೆ. ಇದೆಲ್ಲವನ್ನು ನಾವು ಮುಂದೆ ಧ್ಯಾನಿಸ್ಲಿಕ್ಕಿದ್ದೇವೆ. ಈ ರೀತಿಯಲ್ಲಿ ಇದನ್ನ ಇಟ್ಟು ಈ ಭೂಮಿಯನ್ನು ಆಳ್ವಿಕೆ ಮಾಡಬೇಕು, ಹಗಲನ್ನೂ ಆಳ್ವಿಕೆ ಮಾಡಬೇಕು, ಈರುಳನ್ನು ಆಳ್ವಿಕೆ ಮಾಡಬೇಕು.
ಒಟ್ಟ ಎರಡು ಕಡೆಗಳಲ್ಲಿಯೂ ಬೆಳಕು ಬೇಕೇ ಬೇಕು. ಈಗ ಇದನ್ನು ಸ್ವಲ್ಪ ನಾವು ಧ್ಯಾನಿಸ್ತಾ ಹೋಗೋಣ. ನಾವು ಪ್ರತಿ ವಿಶ್ವಾಸಿಗಳಾಗಿ ನಾವು ಮಕ್ಕಳಾವಸ್ಥೆ, ಶಿಶುವಾವಸ್ಥೆ, ಮಕ್ಕಳಾವಸ್ಥೆ ಮತ್ತು ಯವನಾವಸ್ಥೆಯನ್ನು ದಾಟ್ತಿದ್ದಾಗ ಈಗ ಪ್ರಾಯಾವಸ್ಥೆಗೆ ಬರಬೇಕಾಗಿದೆ. ಪ್ರಾಯಾವಸ್ಥೆ ಅಂತ ಹೇಳಿದ್ರೇನೆ ಬೆಳಕು ಕೊಡುವ ಅವಸ್ಥೆ. ನಾವು ಬೆಳಕುಳ್ಳವರು, ಮತ್ತೊಬ್ಬರಿಗೆ ಬೆಳಕನ್ನು ಕೊಡುವವರಾಗಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ, ಮತ್ತಾಯನು ಬರೆದ ಸುವಾರ್ತೆ 5:14 ನಾವು ಓದ್ಕೊಳ್ಳೋಣ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಈಗ ಆದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಪ್ರಿಯರಲ್ಲಿ, ಯೇಸು ಸ್ವಾಮಿ ಸ್ವತಃ ತನ್ನ ಬಾಯಿಂದ ಅವರು ಹೇಳುವಂಥ ವಿಷಯ, ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ. ಬೆಳಕು. ಇದಕ್ಕಿಂತ ಮುಂಚೆ ನಾವು ನೋಡೋದಾದ್ರೆ ಯೋಹಾನ ಬರೆದ ಸುವಾರ್ತೆ 8:12 ಯೇಸು ಸ್ವಾಮಿ ಹೇಳುವಂಥದ್ದು, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನಾವು ಅದನ್ನು ನೋಡೋಣ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ. ಯೋಹಾನ 8:12. ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು. ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಸೊ ಈಗ ಯೇಸು ಹೇಳ್ತಿದ್ದಾರೆ, ನಾನೇ ಬೆಳಕು. ಅವ್ರು ನಾನೇ ಬೆಳಕು ಅಂತ ಹೇಳಿದ ಸ್ವಲ್ಪ ದಿವಸಗಳ ನಂತರ ಈಗ ಯೇಸು ಹೇಳ್ತಿದ್ದಾರೆ, ನೀವು ಈ ಲೋಕಕ್ಕೆ ಬೆಳಕು. ಶಿಷ್ಯರನ್ನ ಒಂದು ಪರ್ವತದ ಮೇಲೆ ಕೂರಿಸ್ಕೊಂಡು ಅವರಿಗೆ ಮಾತನಾಡುವಾಗ, ಉಪದೇಶ ಮಾಡುವಾಗ, ಬೋಧಿಸುವಾಗ ಈಗ ಯೇಸು ಸ್ವಾಮಿ ಅವ್ರನ್ನ ನೋಡಿ ಹೇಳ್ತಿದ್ದಾರೆ, ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಬೆಳಕು ಯಾರ ಮುಂದೆ? ಎಲ್ಲರ ಮುಂದೆ ಪ್ರಕಾಶಿಸಲಿ. ಎಲ್ಲರ ಮುಂದೆ ನಿನ್ನ ಬೆಳಕು ಪ್ರಕಾಶಿಸಬೇಕಂತ ಹೇಳಿ ಕರ್ತನು ಹೇಳೋದನ್ನು ನಾವು ಕಾಣ್ತೀವಿ. ಹಾಗಿದ್ರೆ ನಾವು ಬೆಳಕನ್ನು ಕೊಡುವವರಾಗಬೇಕಾಗಿದೆ, ಬೆಳಕುಳ್ಳವರಾಗಿ ಜೀವಿಸಬೇಕಾಗಿದೆ. ನಾವು ಕತ್ತಲೆ ಅಲ್ಲ, ನಾವು ಬೆಳಕು. ಮತ್ತು ಇನ್ನು ಅನೇಕ ವಾಕ್ಯಗಳನ್ನ ನಾವು ನೋಡೋದಾದ್ರೆ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳ್ತದೆ. ಅದನ್ನು ತೆಗೆದುಕೊಳ್ಳೋಣ. 1 ಪೇತ್ರ 2:9. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಇಲ್ಲಿಯೂ ಕೂಡ ಬೆಳಕಿಗೆ ನಾವು ಸೇರಿಸಲ್ಪಟ್ಟಿದ್ದೇವೆ. ಇನ್ನೊಂದು ವಚನದಲ್ಲಿ ನಾವು ನೋಡೋದಾದ್ರೆ ಕೊಲಸ್ಸೆ 1ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳೋಣ. ಅದರಲ್ಲಿ 13ನೇ ವಚನ ಹೀಗೆ ಹೇಳ್ತದೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಅಂಧಕಾರದ ದೊರೆತನದಿಂದ ಬಿಡಿಸಿ ಪ್ರಿಯ ಕುಮಾರನ ರಾಜ್ಯದೊಳಗೆ, ಅಂಧಕಾರದ ಬಿಡಿಸಿ ಈಗ ಬೆಳಕಿನ ಒಳಗೆ ನಮ್ಮನ್ನ ಆತನು ಸೇರಿಸುವುದನ್ನು ನಾವಿಲ್ಲಿ ಕಾಣ್ತೀವಿ ಪ್ರಿಯರೇ. ಹಾಗಿದ್ರೆ ಈಗ ನಾವು ಕತ್ತಲೆಗೆ ಸಂಬಂಧಪಟ್ಟವರಲ್ಲ, ಬದಲಾಗಿ ಬೆಳಕಿಗೆ ಸಂಬಂಧಪಟ್ಟ. ಇದೇ ಕೊಲಸ್ಸೆ 1ನೇ ಅಧ್ಯಾಯದ ಇಂದಿನ ವಚನ 13ರ ಇಂದಿನ ವಚನ 12ನೇ ವಚನದಲ್ಲಿ ನಾವು ನೋಡುವಾಗ, ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವವರಾಗಬೇಕೆಂತಲೂ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಪೌಲನು ಬೇಡಿಕೊಳ್ಳುವಂತಹ ಒಂದು ವಿಷಯ, ದೇವಜನರ ಬಾಧ್ಯತೆಯಲ್ಲಿ ನಮ್ಮನ್ನ ಬೆಳಕಿನ ರಾಜ್ಯದೊಳಗೆ, ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ದೇವರು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡ್ಬೇಕಂತ ಹೇಳಿ ನಾನು ನಿಮ್ಮ ಹತ್ರ ಬೇಡ್ಕೊಳ್ತೀನಿ ಅಂತ ಹೇಳಿ ಪೌಲನಲ್ಲಿ ಹೇಳ್ತಿದ್ದಾನೆ. ಸೊ ಹಾಗಿದ್ರೆ ನಾವು ಈಗ ಕತ್ತಲೆಗೆ ಸಂಬಂಧಪಟ್ಟವರಲ್ಲ, ಕತ್ತಲೆ ರಾಜ್ಯದವರಲ್ಲ, ನಾವು ಬೆಳಕಿನ ರಾಜ್ಯದವರು. ಬೆಳಕಿನ ಕೆಲಸವೇನಂತೆ? ಬೆಳಕು ಯಾವಾಗಲೂ ಎಲ್ಲವನ್ನ ತೋರ್ಪಡಿಸ್ತದೆ. ಅಲ್ಲಿ ಸೀಕ್ರೆಟ್ ಕಾರ್ಯಗಳು ನಡೆಯೋದೇ ಇಲ್ಲ. ನೋಡಿ, ಹಗಲ ಸಮಯದಲ್ಲಿ ಅಧಿಕವಾದಂತಹ ಕ್ರೈಮ್, ಅಪರಾಧಗಳು ನಡೀತದೆ ಅಂತ ಹೇಳಿ ನಾವು ಹೇಳೋದಾದ್ರೆ ಇಲ್ಲ. ಅದೆಲ್ಲ ನಡೆಯುತ್ತೆ ಅಂದ್ರೆ, ಹೆಚ್ಚು ಅಪರಾಧಗಳು, ಹೆಚ್ಚು ಪಾಪಗಳು, ತಪ್ಪುಗಳು ಎಲ್ಲಿ ನಡೆಯುತ್ತೆ ಅಂದ್ರೆ ಹೆಚ್ಚು ಕತ್ತಲೆಯಲ್ಲಿಯೇ ನಡೆಯುವಂಥದ್ದು ನಾವು ಕಾಣ್ತೀವಿ. ಕತ್ತಲೆಯಲ್ಲಿಯೇ ಪಾಪ, ಅಂಧಕಾರದ ಒಳಗೆಯೇ ಪಾಪ. ಹಾಗಿದ್ರೆ ಬೆಳಕಿರೋ ಸ್ಥಳದಲ್ಲಿ ಪಾಪವಿಲ್ಲ, ಬೆಳಕಿರೋ ಸ್ಥಳದಲ್ಲಿ ಅಪರಾಧಗಳು ಬೇಗ ನಡೆಯೋದಿಲ್ಲ. ಯಾಕೆ? ಬೆಳಕಿದೆ. ಮತ್ತೊಬ್ರು ನೋಡ್ಬಿಡ್ತಾರೆ, ಮತ್ತೊಬ್ರು ನಮ್ಗೆ ಶಿಕ್ಷಿಸ್ಬಿಡ್ತಾರೆ, ದಂಡಿಸ್ಬಿಡ್ತಾರೆ, ಗೊತ್ತಾಗ್ಬಿಡುತ್ತೆ, ತಿಳಿದು ಬಂದ್ಬಿಡುತ್ತೆ. ಅದರಿಂದ ಅದಕ್ಕೆ ಸಾಧಾರಣವಾಗಿ ಪಾಪಗಳು, ತಪ್ಪುಗಳು ಕತ್ತಲೆಯೊಳಗೆ ನಡೆಯೋದನ್ನು ನಾವು ಕಾಣ್ತೇವೆ ಪ್ರಿಯರೇ.
ಸೊ ಹಾಗಿದ್ರೆ ಈಗ ಇಲ್ಲಿ ದೇವರು ಆ ಬೆಳಕುಗಳ 3 ಬೆಳಕುಗಳ ಮೇಲಿಟ್ಟ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನ ಇವು ಏನ್ ಮಾಡ್ಬೇಕಂತೆ ಹಗಲಿರುಳುಗಳನ್ನ ಆಳುವುದಕ್ಕಾಗಿ ಅದನ್ನ ಇಟ್ಟಿದ್ದಾನೆ. ಹಾಗೆ ನಾವು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡಿದ್ವಿ, ಬೆಟ್ಟದ ಮೇಲೆ ಕಟ್ಟಿರ್ತಕ್ಕಂಥ ಊರಿನಂತೆ ನೀವಿದ್ದೀರಿ ಅಂತ ಹೇಳಿ ಯೇಸು ಹೇಳೋದನ್ನ ನಾವು ಕಾಣ್ತೀವಿ. ಅದೇ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದ 14ನೇ ವಚನ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರೆ, ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಈ ಬೆಳಕನ್ನು ಸಾಧಾರಣವಾಗಿ ತಗೊಬಂದು ಅದನ್ನು ಹತ್ತಿಸಿ ಕೊಳಗದೊಳಗೋ ಅಥವಾ ಒಂದು ಮೇಜಿನ ಕೆಳಗೋ ಅಥವಾ ಎಲ್ಲಿಯಾದ್ರೂ ಕೆಳಗೆ ಯಾರು ಕಾಣಿಸ್ತಿರೋ ಸ್ಥಳದಲ್ಲೋ ಇಡುವುದಿಲ್ಲ. ಬದಲಾಗಿ ಎಲ್ಲಿಡ್ತಾರೆ ಅಂದ್ರೆ ದೀಪ ಸ್ತಂಭದಲ್ಲಿ ಇಡ್ತಾರೆ. ಅವಾಗೆಲ್ಲ ಒಂದು ಸೀಮೆಣ್ಣೆನಲ್ಲಿ ಮಾಡುವಂತ ದೀಪನ ತರ್ತಿದ್ರು. ಸೀಮೆಣ್ಣೆ ದೀಪನ ಮೇಲೆ ಎತ್ತರದಲ್ಲಿ ಇಡ್ತಿದ್ರು. ಒಂದು ದೀಪ ಸ್ತಂಭ ಅಂತ ಹೇಳಿ ಅದಕ್ಕೆ ಒಂದು ಬೇಸ್ ಇರ್ತಿತ್ತು, ಆ ಬೇಸ್ ಮೇಲೆ ತಗೊಂಬಂದು ಇಡ್ತಿದ್ರು. ಅದು ಅವಾಗ ಏನಾಗ್ತಿತ್ತು ಅಂದ್ರೆ ಎಲ್ಲರಿಗೂ ಕೂಡ ಬೆಳಕು ಕೊಡ್ತಿತ್ತು. ಈಗಲೂ ಕೂಡ ನಮ್ಮ ಮನೆಗಳಲ್ಲಿ ಬಲ್ಬ್ ಕೆಳಗಡೆ ಹಾಕ್ತಾರ ಅಂತಂದ್ರೆ ಇಲ್ಲ, ಎಲ್ಲ ಮೇಲೆ ಹಾಕ್ತಾರೆ. ಯಾಕೆ? ಕಾರಣ ಎಲ್ಲ ಕಡೆ ಬೆಳಕನ್ನು ಕೊಡ್ಬೇಕಂತ ಹೇಳಿ ಅದರ ಮೇಲಿಡ್ತಾರೆ. ಹಾಗೆಯೇ ಕರ್ತನು ನಮ್ಮನ್ನು ಗುಡ್ಡದ ಮೇಲೆ ಇರುವ ಊರಿನಂತೆ ಇಡಕ್ಕೆ ಆತ ಬಯಸ್ತಾನೆ. ಬೆಳಕಾಗಿರುವ ನಮ್ಮನ್ನು ಆತನು ದೀಪಸ್ತಂಭದ ಮೇಲಿಡೋಕ್ಕೆ ಆತ ಇಷ್ಟಪಡ್ತಾನೆ. ದೀಪಸ್ತಂಭ ಅಂತ ಹೇಳುವುದಾದ್ರೆ ಕರ್ತನು ಮೋಶೆಗೆ ಹೇಳಿದ ಹಾಗೆ ದೀಪಸ್ತಂಭ ಹೇಗಿರಬೇಕು, ಮೆನೋರಾ ಅಂತ ಹೇಳಿ ಹೇಳ್ತಾರೆ. ಅದರಲ್ಲಿ 7 ಸ್ತಂಭಗಳಿದೆ. ಒಂದು ಸ್ತಂಭದಲ್ಲಿ 7 ಭಾಗಗಳಿದೆ. 7 ಭಾಗಗಳು ಅಲ್ಲಿ ದೇವಾಲಯದಲ್ಲಿ ಕೊಡ್ತದೆ, ಅದು ಬೆಳಕನ್ನು ಕೊಡ್ತದೆ. 7 ಸ್ತಂಭಗಳು. ಈ 7 ಸ್ತಂಭಗಳನ್ನ ನಾವು 7 ಸಭೆಗಳಿಗೆ ಹೋಲಿಕೆ ಮಾಡಿ ನಾವು ನೋಡಬಹುದು. 7 ಸಭೆಗಳಲ್ಲಿಯೂ ಕೂಡ 7 ಸ್ತಂಭಗಳಾಗಿ ಅವು ಕಾಣಿಸಲ್ಪಡ್ತದೆ. ನಾವು ಅದನ್ನು ನೋಡೋಣ. ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯದ 12 ಮತ್ತು 13ನೇ ವಚನ ನೋಡೋಣ. ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ಯಾರದೆಂದು ನೋಡುವುದಕ್ಕೆ ಹಿಂದಿರುಗಿದೆನು. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವುದನ್ನು ಕಂಡೆನು. ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. 7 ದೀಪಸ್ತಂಭಗಳು. ಇದೇ ಪ್ರಕಟಣೆ 2ನೇ ಅಧ್ಯಾಯದ ಮುಂದಿನ ಭಾಗದಲ್ಲಿ ನಾವು ನೋಡುವಾಗ ಅಲ್ಲಿ 5ನೇ ವಚನ, ಎಫೆಸ ಸಭೆ ಕೂಡ ಆ 7 ಸ್ತಂಭಗಳಲ್ಲಿ ಒಂದು ಸ್ತಂಭ. ಅದರಲ್ಲಿ ಕರ್ತನು ಈ ತರ ಹೇಳೋದನ್ನು ನಾವು ಕಾಣ್ತೇವೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ನಿನ್ನನ್ನು ಯಾವ ಸ್ತಂಭದಲ್ಲಿ ಇಟ್ಟಿದ್ದೇನೋ ಬೆಳಕು ಕೊಡುವುದಕ್ಕೋಸ್ಕರ ಆ ಸ್ಥಳದಿಂದ ನಾನು ನಿನ್ನ ತೆಗೆದು ಬಿಡುವೆನು ಎಂಬುದಾಗಿ ಕರ್ತನು ಹೇಳ್ತಾನೆ. ಹಾಗಿದ್ರೆ ಕರ್ತನು ದೇವ ಜನರಾಗಿರುವಂತ ನಮ್ಮನ್ನು ಈ 7 ಸ್ತಂಭಗಳಲ್ಲಿ ಒಂದೊಂದು ಸ್ತಂಭಗಳಲ್ಲಿ ನಮ್ಮನ್ನ ಇಟ್ಟಿದ್ದಾನೆ. ಕಾರಣ ನಾವು ಬೆಳಕು ಕೊಡುವವರಾಗಬೇಕೆಂದು, ನಾವು ಲೋಕವನ್ನು ಆಳಬೇಕೆಂದು. ಅದಕ್ಕೆ ನೋಡ್ರಿ ಮತ್ತಾಯ ಬರೆದ ಸುವಾರ್ತೆ ನಾವು ನೋಡಿದ್ವಿ. ಏನಂತ ನಾವು ನೋಡಿದ್ವಿ ಅಲ್ಲಿ 14ನೇ ವಚನದಲ್ಲಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಆ ಬೆಳಕಿನ ಕುರಿತಾಗಿ ನಾವು 16ನೇ ವಚನದಲ್ಲ ನೋಡುವಂತೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಈಗಾದರೆ ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ. ಹಾಗಿದ್ರೆ ಬೆಳಕು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ನಮಗೆ ಕ್ಲೂ ಸಿಕ್ಕುತ್ತೆ. ಬೆಳಕಂತ ಹೇಳಿದ್ರೆ ನಮ್ಮ ಒಳ್ಳೆಯ ಕ್ರಿಯೆ, ನಾವು ಮಾಡುವ ಕೆಲವು ಒಳ್ಳೆಯ ಕ್ರಿಯೆಗಳು. ಹಾಗೆ 1ನೇ ಪೇತ್ರ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನಮ್ಮನ್ನ ಅಂಧಕಾರದ ದೊರೆತನದಿಂದ ಬಿಡಿಸಿ ಪ್ರಿಯಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದ್ದಾರೆ. ಕಾರಣ ಆಶ್ಚರ್ಯಕರವಾದ ಬೆಳಕಿನ ನಮ್ಮನ್ನು ಸೇರಿಸಿದ್ದಾನೆ. ಕಾರಣ ಇಷ್ಟೇ, ಆತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವುದಕ್ಕೋಸ್ಕರ. ಇಲ್ಲಿ ಗುಣ, ಇಲ್ಲಿ ಒಳ್ಳೆಯ ಕ್ರಿಯೆ. ನನಗನ್ನಿಸ್ತದೆ ಒಳ್ಳೆಯ ಕ್ರಿಯೆ ಅಂತ ಹೇಳಿದ್ರೆ ಆತನ ಗುಣವನ್ನ ಪ್ರಚಾರ ಪಡಿಸುವುದಕ್ಕಾಗಿ. ಆತನ ಗುಣ ನಮ್ಮ ಮೂಲಕವಾಗಿ ಪ್ರಕಟವಾಗಬೇಕಾಗಿದೆ. ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ವಿ, ಫಲ ಕೊಡಬೇಕು. ಬೇರೆ ಬೇರೆ ರೀತಿಯಾದ ಫಲ, 30ರಷ್ಟು, 60ರಷ್ಟು, 100ರಷ್ಟು. ಆದ್ರೆ ಇಲ್ಲಿ ಮತ್ತೊಂದು ರೀತಿಯಾದ ಫಲವನ್ನ ಇಲ್ಲಿ ದೇವರು ಬಯಸ್ತಿದ್ದಾರೆ ನಮ್ಮಿಂದ. ನಾವೇ ಬೆಳಕಾಗಿ ನಾವು ಬೆಳಕನ್ನು ತೋರ್ಪಡಿಸಬೇಕು. ಅಂದ್ರೆ ಇಲ್ಲಿ ಇವಾಗ ನಾವು ನೋಡಿದ ಪ್ರಕಾರ ಆತನ ಗುಣವನ್ನ ನಾವು ಪ್ರಚಾರ ಪಡಿಸಬೇಕು. ಅದಕ್ಕಾಗಿಯೇ ದೇವರು ನಮ್ಮನ್ನ ಕತ್ತಲೆಯೊಳಗಿಂದ ಆರಿಸಿ ಪ್ರಿಯಕುಮಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ರಾಜ್ಯದೊಳಗೆ, ಅಂದರೆ ಬೆಳಕಿನ ರಾಜ್ಯದೊಳಗೆ, ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಮ್ಮನ್ನ ಸೇರಿಸಿದ್ದಾನೆ. ನಮ್ಮನ್ನ ರಾಜವಂಶಸ್ಥರಾಗಿ, ಯಾಜಕರನ್ನಾಗಿ, ಸ್ವಕೀಯ ಪ್ರಜೆಯನ್ನಾಗಿ, ಮೀಸಲಾದ ಜನವಾಗಿ ನಮ್ಮನ್ನ ತಾರಿಸ್ಕೊಂಡಿದ್ದಾನೆ. ಕಾರಣ ಇಷ್ಟೇ, ನಾವು ಆತನ ಗುಣವನ್ನ ಪ್ರಚಾರ ಮಾಡುವವರಾಗ್ಬೇಕಂತ ಹೇಳಿ. ಅದಕ್ಕಾಗಿಯೇ ಪ್ರಿಯರೇ, ಈ 3 ಬೆಳಕುಗಳು, ಈ ಬೆಳಕುಗಳು ಎಲ್ಲಿದೆ?
ದೀಪಸ್ತಂಭದ ಮೇಲಿದೆ, ಎಲ್ಲರಿಗೂ ಕಾಣಿಸುವ ಸ್ಥಳದಲ್ಲಿದೆ, ಅಥವಾ ಆ ಗುಡ್ಡದ ಮೇಲೆ ಇರೋದನ್ನ ನಾವು ಕಾಣ್ತೀವಿ. ಇಂಗ್ಲಿಷ್ನಲ್ಲಿ ಈ ತರ ಬರೆಯಲ್ಪಟ್ಟಿದೆ 14ನೇ ವಚನದಲ್ಲಿ, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್, ಅ ಸಿಟಿ ಸೆಟ್ ಆನ್ ಹಿಲ್ ಕ್ಯಾನ್ ನಾಟ್ ಬಿ ಹಿಡನ್. ಹಿಲ್, ಬೆಟ್ಟದ ಮೇಲೆ, ಗುಡ್ಡದ ಮೇಲೆ ಇಡಲ್ಪಟ್ಟ ಬೆಳಕು. ಸೊ ಈಗ 7 ದೀಪಸ್ತಂಭಗಳು ಅನ್ನೋದಾದ್ರೆ ಈಗ 7 ಬೆಟ್ಟಗಳು ಎಂಬುದಾಗಿಯೂ ಹೇಳಬೇಕು. 7 ಬೆಟ್ಟಗಳಲ್ಲಿ ಏನಿರ್ಬೇಕಂದ್ರೆ ಬೆಳಕಿರಬೇಕು. ನಮ್ಮನ್ನು ಬೆಳಕಾಗಿ ಆತ ಇಟ್ಟಿದ್ದಾನೆ. ಬೆಟ್ಟದ ಮೇಲೆ ಇರುವ ಬೆಳಕು ಅಥವಾ ದೀಪಸ್ತಂಭದ ಮೇಲೆ ಇರುವ ಬೆಳಕು. ಆ ಬೆಳಕು ಕೊಡುವುದಕ್ಕೋಸ್ಕರವಾಗಿ ಮೇಲೆ ಇರಬೇಕು, ಹೊರತು ಕೆಳಗೆ ಅಲ್ಲ. ದೇವಜನರಾಗಿರುವ ನಾವುಗಳು ಮಾತ್ರವೇ ಲೋಕಕ್ಕೆ ಬೆಳಕು. ನಾವು ಮಾತ್ರವೇ ಲೋಕವನ್ನ ಸರಿಯಾದ ರೀತಿಯಲ್ಲಿ ಆಳುವುದಕ್ಕೆ ಸಾಧ್ಯ, ಸರಿಯಾದ ರೀತಿಯಲ್ಲಿ ಜನಗಳನ್ನ ನಡೆಸಲಿಕ್ಕೆ ಸಾಧ್ಯ. ದೇವಜನರಾಗಿರುವ ನಾವು ಮಾತ್ರವೇ, ದೇವರ ಆತ್ಮನಿಂದ ತುಂಬಿದವರು ಮಾತ್ರವೇ ಈ 7 ಬೆಟ್ಟಗಳಲ್ಲಿಯೂ ಇರಬೇಕಾಗಿದೆ. 7 ಬೆಟ್ಟಗಳು, 7 ದೀಪಸ್ತಂಭಗಳು ಅಂತ ಅನ್ನುವಾಗ ಇದು ಬೇರೆ ಬೇರೆ ಕ್ಷೇತ್ರಗಳನ್ನ ತೋರಿಸ್ತದೆ. ಮೊದಲನೇದಾಗಿ ನಾವು ನೋಡುವಾಗ 7 ಬೆಟ್ಟಗಳಲ್ಲಿ ಮೊದಲನೇ ಬೆಟ್ಟ ಮಾಧ್ಯಮ. ನೋಡ್ರಿ, ಇವತ್ತೊಂದು ಟಿವಿ ಮೂಲಕವಾಗಿ ನಾನು ನಿಮ್ಮನ್ನ ಸಂದರ್ಶಿಸ್ತಾ ಇದ್ದೀನಿ, ನಾನು ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಟಿವಿ ಮಾಧ್ಯಮ ಅನೇಕರು ಉಪಯೋಗಿಸುವಂಥದ್ದು, ದೊಡ್ಡ ಪರಿಣಾಮ ಬೀರುವಂತಹ ಒಂದು ಜಾಗ ಆಯ್ತು, ಎಲ್ಲರೂ ನೋಡುವಂತಹ ಒಂದು ಸ್ಥಳ ಆಯ್ತು ಮಾಧ್ಯಮ. ಎರಡನೇದಾಗಿ ಮೀಡಿಯಾ ಆದ್ಮೇಲೆ ಎರಡನೇದಾಗಿ ಎಂಟರ್ಟೈನ್ಮೆಂಟ್. ಎಲ್ಲರೂ ಕೂಡ ಕ್ರಿಕೆಟ್, ಫುಟ್ಬಾಲ್, ಬಾಸ್ಕೆಟ್ ಬಾಲ್, ಅದ್ ಬಿಡ್ತಂತ ಹೇಳಿದ್ರೆ ಬ್ಯಾಡ್ಮಿಂಟನ್ ಎಷ್ಟು ಜನ ನೋಡ್ತಿದ್ದಾರೆ. ಹಾಗಿದ್ರೆ ಎಲ್ಲರೂ ಕೂಡ ಇದನ್ನ ನೋಡ್ತಾ ಇದ್ದಾರೆ. ಹಾಗಿದ್ರೆ ಈ ದೊಡ್ಡ ಪರಿಣಾಮವನ್ನ ಬೀರುವಂತಹ ಒಂದು ಸ್ಥಳ, ಇಲ್ಲಿ ಕರ್ತನ ನಾಮವನ್ನ ಮಹಿಮೆ ಪಡಿಸ್ಬೇಕಾಗಿದೆ. ಮೂವಿಗಳನ್ನ ನೋಡ್ತಾರೆ, ಅದರ ಮೂಲಕವಾಗಿ ನಾವು ಈ ಲೋಕದಲ್ಲಿ ಕರ್ತನನ್ನು ನಾವು ತೋರ್ಪಡಿಸಬೇಕಾಗಿದೆ. ಮೂರನೇದಾಗಿ ನಾವು ನೋಡುವಾಗ ಬಿಸ್ನೆಸ್. ಅನೇಕರು ನೋಡ್ರಿ ಬಿಸ್ನೆಸ್ ನ ಟಾಪ್ ಲೆವೆಲ್ ನಲ್ಲಿ ಇದ್ದಾರೆ ಇವತ್ತು. ಅವರೇ ನಾವು ನೋಡೋದಾದ್ರೆ ಕೆಲವು ಬಿಸ್ನೆಸ್ ಮ್ಯಾನ್ಗಳೇ ಸರ್ಕಾರ ನಡೆಸ್ತಾರಾ ಅಂತ ಹೇಳಿ ಅನ್ಸತ್ತೆ. ಅಷ್ಟೂ ಬೆಳೆದಿದ್ದಾರೆ, ಅಷ್ಟು ಬಿಸ್ನೆಸ್ ಬೆಳೀತಾ ಹೋಗ್ತಿದೆ. ಹಾಗಿದ್ರೆ ಬಿಸ್ನೆಸ್ ತುಂಬಾ ಟಾಪ್ ಅಲ್ಲಿ ಇದೆ. ದೇವ ಜನರು ಅಲ್ಲಿರ್ಬೇಕಂತ ದೇವರು ಬಯಸ್ತಾರೆ ಬಿಸ್ನೆಸ್. ನಾಲ್ಕನೇದಾಗಿ ನಾವು ನೋಡುವಾಗ ಧರ್ಮ, ರಿಲಿಜಿಯನ್. ಸೊ ರಿಲಿಜಿಯನ್ ಕೂಡ ಮೇಲೆ ಇರ್ಬೇಕಾಗಿದೆ, ಕ್ರೈಸ್ತ ಧರ್ಮ ಮೇಲಿರ್ಬೇಕಾಗಿದೆ. ಅದನ್ನು ಕೂಡ ನಾವು ನೋಡ್ತೀವಿ. ಧರ್ಮ ಆದ್ಮೇಲೆ ಕುಟುಂಬವೂ ಕೂಡ ಒಂದು ಬೆಟ್ಟವೇ. ಕುಟುಂಬವೂ ಕೂಡ ಒಂದು ಬೆಳಕಾಗಿ ಆ ದೀಪಸ್ತಂಭದ ಮೇಲೆ ಇರಬೇಕಾದಂತ ಸಂಗತಿಯೇ ಕುಟುಂಬ. ಅದಾದ ನಂತರ ನಾವು ನೋಡುವಾಗ ಎಜುಕೇಶನ್, ಶಿಕ್ಷಣ. ಈ ದಿವಸ ಶಿಕ್ಷಣ ಅನೇಕರನ್ನ ಬದಲಾಯಿಸ್ತಾ ಇದೆ, ಅನೇಕರ ಮೇಲೆ ದೊಡ್ಡ ಪರಿಣಾಮವನ್ನು ಉಂಟು ಮಾಡ್ತಿರುವಂತದ್ದೇ ಶಿಕ್ಷಣ. ಸೊ ಹಾಗಿದ್ರೆ ಶಿಕ್ಷಣ ಬೇರೆ ರೀತಿಯಲ್ಲಿ ಬೇರೆ 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 ಬೆಟ್ಟಗಳು ಇದ್ದಾವೆ. ಇಲ್ಲಿ 7 ಬೆಟ್ಟಗಳನ್ನ, 7 ಸ್ತಂಭಗಳನ್ನ ನೋಡಿದಾಗ 7 ಕ್ಷೇತ್ರಗಳಿದ್ದಾವೆ, ಪರಿಣಾಮ ಬೀರುವಂತಹ, ಭಯಂಕರವಾದ ಪರಿಣಾಮ ಬೀರುವಂತಹ ಕ್ಷೇತ್ರ. ಹಾಗಿದ್ರೆ ಈ ಕ್ಷೇತ್ರಗಳಲ್ಲಿ ದೇವರ ಮಕ್ಕಳಾಗಿರುವ ನಾವಿರಬೇಕೆಂದು ದೇವರು ಬಯಸುವವರಾಗಿದ್ದಾರೆ. ನಾವು ಅಲ್ಲಿದ್ದು ಈ ಲೋಕವನ್ನು ಆಳ್ಬೇಕೆಂದು ದೇವರು ಬಯಸ್ತಾರೆ. ಕಡೆದಾಗ ಒಂದೇ ಒಂದು ವಿಷಯನ ಬಿಟ್ಟುಬಿಟ್ಟೆ, ರಾಜಕೀಯ, ಪೊಲಿಟಿಕಲ್, ರಾಜಕೀಯ, ಅಲ್ಲಿಯೂ ಕೂಡ ದೇವಜನರು ಇರ್ಬೇಕಾಗಿದೆ. MLAಗಳು, MLCಗಳು, ಈ ತರ ಅನೇಕ ಅಧಿಕಾರಿಗಳಲ್ಲಿ ಇರಬೇಕು. ದೇವಜನರು ಲೋಕವನ್ನು ಆಳುವಾಗ ಅಲ್ಲಿ ಆ ದೇಶ ಸುಭಿಕ್ಷವಾದ ದೇಶವಾಗಿರ್ತದೆ. ಅಲ್ಲ ನೋಡ್ತೀವಿ, ದೇವರಿಂದ ಜ್ಞಾನನ ಹೊಂದಿಕೊಂಡಂತಹ ಯೋಸೇಫನು ಐಗುಪ್ತ ದೇಶದಲ್ಲಿ ಇದ್ದದರಿಂದ ಐಗುಪ್ತ ದೇಶದಲ್ಲಿಯೇ ಸಮೃದ್ಧಿಯನ್ನು ನಾವು ಕಾಣ್ತಿರ್ತೇವೆ. ಹಾಗಿದ್ರೆ ನಾವು ಬೆಳಕುಳ್ಳವರಾಗಿದ್ದೇವೆ, ನಾವು ಬೆಳಕು ಕೊಡುವವರಾಗಿದ್ದೇವೆ, ನಾವೇ ಬೆಳಕಾಗಿ ಕರೆಯಲ್ಪಟ್ಟಿದ್ದೇವೆ. ಈ ಬೆಳಕು ಯಾವುದಕ್ಕಾಗಿ ಅಂತ ಹೇಳುವಾಗ, ಈ ಬೆಳಕು ಈ ಹಗಲನ್ನು ഇരുಳನ್ನು ಆಳುವುದಕ್ಕೋಸ್ಕರ. ಸಾಕಿದ್ರೆ ಈ 3 ರೀತಿಯಾದ ಬೆಳಕುಗಳಿದೆಯಲ್ಲ, 3 ರೀತಿಯಾದ ಬೆಳಕು ಅನ್ನುವಾಗ ಕೆಲವರು ಸೂರ್ಯನಂತೆ ತುಂಬಾ ಪ್ರಜ್ವಲಿಸುವವರಾಗಿದ್ದಾರೆ, ಕೆಲವರು ಸೂರ್ಯನಂತೆ, ಇನ್ನು ಕೆಲವರು ಚಂದ್ರನಂತೆ, ಇನ್ನು ಕೆಲವರು ನಕ್ಷತ್ರಗಳಂತೆ. ಸೂರ್ಯ ಅಧಿಕವಾಗಿದೆಯಾ ಅಂದ್ರೆ ಇಲ್ಲ, ಒಂದೇ ಸೂರ್ಯ. ಚಂದ್ರ ಇದೆಷ್ಟಿದೆ, ಒಂದೇ. ಆದ್ರೆ ನಕ್ಷತ್ರಗಳು ಅನೇಕ 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 ಇದೆ. ಅದಕ್ಕೆ ಪೌಲನು ಒಂದು ಭಾಗದಲ್ಲಿ ಹೇಳೋದನ್ನ ನಾವು ಕಾಣ್ತೀನಿ, ನಾವು ತೇಜೋಮಯವಾದ ನಕ್ಷತ್ರಗಳಂತೆ ನಾವು ಪ್ರಜ್ವಲಿಸಬೇಕೆಂದು ದೇವರು ಬಯಸುವವರಾಗಿದ್ದಾರೆ. ಸೊ ನಾವು ಆ ರೀತಿಯಲ್ಲಿ ಪ್ರಜ್ವಲಿಸಬೇಕು, ನಾವು ಬೆಳಕು ಕೊಡುವವರಾಗಬೇಕಂತ ಹೇಳಿ ಕರ್ತನು ಬಯಸುವವನಾಗಿದ್ದಾನೆ. ಪ್ರಿಯರೇ, ನಾವು ಬೆಳಕು ಕೊಡುವವರಾಗಬೇಕು. ನಾವು ಪ್ರಾಯಾವಸ್ಥೆಗೆ ಬರುವುದಾದ್ರೆ ನಾವು ಬೆಳಕು ಕೊಡಬೇಕು. ಒಂದು ಭಾಗದಲ್ಲಿ ನಾವೆಲ್ಲ ಬೆಟ್ಟಗಳ ಮೇಲೆ ಇದ್ದು ಆ ಪ್ರಭಾವವನ್ನು ಬೀರಬೇಕು, ಪರಿಣಾಮವನ್ನು ಬೀರಬೇಕು. ಇನ್ನೊಂದು ವಚನದಲ್ಲಿ ನಾವು ನೋಡೋದಾದ್ರೆ 1 ಕೊರಿಂಥ 6ನೇ ಅಧ್ಯಾಯ 16ನೇ ವಚನ ತೆಗೆದುಕೊಳ್ಳೋಣ. 1 ಕೊರಿಂಥ 6
16 ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನೀವು ಇನ್ನು ಮುಂದೆ ನೀವು ಸ್ವಂತ ಸೊತ್ತಲ್ಲ, ನೀವು ಆತನಿಗೋಸ್ಕರ ಪ್ರಕಾಶಿಸಬೇಕಾಗಿದೆ. ಆತನ ಪ್ರಭಾವವನ್ನ ಪ್ರಕಾಶಪಡಿಸಬೇಕು. ಪ್ರಭಾವ ಅಂತ ನೋಡುವಾಗ ಇಂಗ್ಲಿಷ್ ನಲ್ಲಿ ಈ ತರ ಇದೆ, ಫಾರ್ ಯು ವರ್ ಬಾಟ್ ವಿತ್ ಎ ಪ್ರೈಸ್, ಸೊ ಗ್ಲೋರಿಫೈ ಗಾಡ್ ಇನ್ ಯುವರ್ ಬಾಡಿ. ಆತನನ್ನೇ ನೀವು ಮಹಿಮೆ ಪಡಿಸ್ರಿ, ಆತನನ್ನ ಪ್ರಕಾಶಪಡಿಸ್ರಿ. ಆತನನ್ನು ಪ್ರಕಾಶಪಡಿಸುವುದು ಹೇಗೆ? ಆತನನ್ನು ಮಹಿಮೆ ಪಡಿಸುವುದು ಹೇಗೆ? ಆತನ ಮಹಿಮೆಯನ್ನ ನಾವು ಪ್ರಕಟಪಡಿಸ್ಬೇಕು. ಆತನ ಮಹಿಮೆ ಅಂದ್ರೆ ಏನು? ಆತನ ಮಹಿಮೆ ಅಂತ ಹೇಳಿದ್ರೆ ಆತನ ಗುಣ ಸ್ವಭಾವಗಳೇ. 1 ಪೆತ್ರ 2:9 ನಾವು ನೋಡಿದ ಪ್ರಕಾರ ನಮ್ಮನ್ನು ಆತನು ಆರಿಸಿಕೊಂಡಿರುವುದಾಗಿ ನಾವು ನೋಡ್ತೇವೆ. ಯಾಕೆ ಆರಿಸಿಕೊಂಡ? ಆತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗುವಂತೆಯೇ. ಆತನ ಗುಣಾತಿಶಯಗಳು ಯಾವ್ದ್ಯಾವುದು? ಆತನು ಕನಿಕರವುಳ್ಳವನು, ದಯೆಯುಳ್ಳವನು, ದೀರ್ಘಶಾಂತನು, ನಂಬಿಗಸ್ತನು, ಪ್ರೀತಿ ಉಳ್ಳವನು, ಆತನು ದಂಡಿಸದೆ ಬಿಡದವನು ಎಂಬುದಾಗಿ ನಾವು ನೋಡ್ತೀವಿ. ಹಾಗೆ ಪ್ರಿಯರೇ, ಆತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ನಾವು ಆಗಿದ್ದೇವೆ. ಹಾಗಿದ್ರೆ ನಾವು ಆತನ ಗುಣವನ್ನ ಪ್ರಚಾರ ಮಾಡುವುದಕ್ಕೋಸ್ಕರವಾಗಿ, ಮತ್ತೆ ಆತನನ್ನೇ ಈ ಲೋಕಕ್ಕೆ ತೋರ್ಪಡಿಸುವುದಕ್ಕಾಗಿ, ಆತನ ವಾಕ್ಯಗಳನ್ನ ನಾವು ಈ ಲೋಕದಲ್ಲಿ ಸಾರುವುದಕ್ಕಾಗಿ, ಈ ಎಲ್ಲಾ ದೀಪಸ್ತಂಭದ ಮೇಲೆ, ಈ 7 ಬೆಟ್ಟಗಳ ಮೇಲೆ, ಪರಿಣಾಮ ಬೀರುವಂತಹ ಬೆಟ್ಟದ ಮೇಲೆ, ಪರಿಣಾಮ ಬೀರುವ ಈ ಒಂದು ದೀಪಸ್ತಂಭದ ಮೇಲೆ ನಾವಿದ್ದು ಕರ್ತನ ನಾಮವನ್ನು ನಾವು ಮಹಿಮೆ ಪಡಿಸಬೇಕಾಗಿದೆ. ಆದ್ರೆ ಇಲ್ಲಿ ಒಂದು ವಿಷಯ ಏನಂದ್ರೆ, ಎಲ್ಲರಿಗೂ ಕೂಡ ಅದೇ ಪ್ರಮಾಣದ ಬೆಳಕಲ್ಲ. ಸೂರ್ಯನಂತೆ ಕೆಲವರು ಬೆಳಕನ್ನು ಕೊಡಬಹುದು, ಕೆಲವರು ಚಂದ್ರನಂತೆ ಬೆಳಕನ್ನು ಕೊಡಬಹುದು, ಇನ್ನು ಕೆಲವರು ನಕ್ಷತ್ರದಂತೆ ಬೆಳಕನ್ನು ಕೊಡಬಹುದು. ಆದರೆ ಕರ್ತನಲ್ಲಿರುವಂತ ನಾವೆಲ್ಲರೂ ಕೂಡ ಬೆಳಕನ್ನು ಕೊಡಲೇಬೇಕಾಗಿದೆ. ಕರ್ತನಿಲ್ಲಿ ನಮ್ಮನ್ನ ಬೆಳಕು ಅಂತ ಕರೆದಿದ್ದಾನೆ, ಸೂರ್ಯ ಅಂತ ಕರೀಲಿಲ್ವಲ್ಲ. ಆತ ನಮ್ಮನ್ನ ಬೆಳಕು ಅಂತ ಕರೆದಿದ್ದಾನೆ, ಚಂದ್ರ ಅಂತ ಕರೀಲಿಲ್ವಲ್ಲ. ಎಲ್ಲರೂ ಸೂರ್ಯನಂತೆ ಪ್ರಜ್ವಲಿಸಲಿಕ್ಕೆ ಆಗದೆ ಇರಬಹುದು, ಎಲ್ಲರೂ ಚಂದ್ರನಂತೆ ಪ್ರಜ್ವಲಿಸಲಿಕ್ಕೆ ಆಗದೆ ಇರಬಹುದು. ಆದರೆ ಎಲ್ಲರೂ ನಕ್ಷತ್ರಗಳಂತೆ ನಾವು ಪ್ರಜ್ವಲಿಸಬಹುದು, ಎಲ್ಲರೂ ನಕ್ಷತಾರಗಳಂತೆ ನಾವು ಪ್ರಜ್ವಲಿಸಬಹುದು. ನಾವಾಗಿದ್ರೆ ಪ್ರಜ್ವಲಿಸುವವರಾಗಿರಬೇಕಾಗಿದೆ, ಬೆಳಕನ್ನು ಕೊಡುವವರಾಗಬೇಕಾಗಿದೆ. ನಾವಿರುವ ಸ್ಥಳದಲ್ಲಿ ಬೆಳಕು, ನಾವಿರುವ ಕ್ಷೇತ್ರಗಳಲ್ಲಿ ಬೆಳಕು, ನಮ್ಮ ಕುಟುಂಬದಲ್ಲಿ ಬೆಳಕು, ನಮ್ಮ ಗ್ರಾಮಕ್ಕೆ ನಾವು ಬೆಳಕು, ನಮ್ಮ ಸಭೆಯಲ್ಲಿ ಒಂದು ಬೆಳಕು. ಬರೀ ಸಭೆ ಒಳಗಡೆ 4 ಗೋಡೆ ಒಳಗಡೆ ಮಾತ್ರ ಇರುವ ಬೆಳಕು ನಾವು ಆಗಿರಬಾರ್ದು. ಕತ್ತಲೆಯಲ್ಲಿ ಇರುವುದಕ್ಕಾಗಿಯೇ ಬೆಳಕನ್ನು ಕರೆದಿದ್ದಾರೆ, ಚರ್ಚ್ ಒಳಗಡೆ ಇರೋದಕ್ಕಾಗಿ ಅಲ್ಲ ಪ್ರಿಯರೇ. ಒಂದು ಚರ್ಚಲ್ಲಿ ಬೆಳಕಾಗಿರೋದು ಸುಲಭ, ಆದರೆ ಕರ್ತನು ನಮ್ಮನ್ನು ಕರೆದದ್ದು ಎಲ್ಲಿ ನಮ್ಮ ಬೆಳಕು ಪ್ರಕಾಶಿಸ್ಬೇಕಂತೆ? ಅನ್ಯ ಜನರ ಮುಂದೆ, ಜನಗಳ ಮುಂದೆ ನಮ್ಮ ಬೆಳಕು ಪ್ರಕಾಶಿಸ್ಬೇಕು. ಅದಕ್ಕಾಗಿ ನೀವು ಒಳ್ಳೆ ಕ್ರಿಯೆಗಳನ್ನ ಮಾಡ್ರಿ ಎಂಬುದಾಗಿ. ನಮ್ಮ ದೇಶದಲ್ಲಿ ಅನೇಕ ಬೆಳಕುಗಳು ಪ್ರಜ್ವಲಿಸಿ ಹೋಗಿರುವಂತ ಬೆಳಕುಗಳಿವೆ. ಅದರಲ್ಲಿ ಒಂದು ಬೆಳಕಿನ ಕುರಿತಾಗಿ ನಾನು ನಿಮಗೆ ಹೇಳ್ತೇನೆ. ಮದರ್ ತೆರೇಸಾ ಕರ್ತನಿಗಾಗಿ ಪ್ರಜ್ವಲಿಸಿದ ಒಂದು ಬೆಳಕು. ಸೊ ಆಗಿರೋದಾದ್ರೆ ಇಲ್ಲಿ ಗಮನಿಸಬೇಕಾದ ಒಂದು ವಿಷಯವದೇ ಪ್ರಿಯರೇ, ನಾವು ಪ್ರಜ್ವಲಿಸಬೇಕು, ನಾವು ಆತನಿಗಾಗಿ ಪ್ರಜ್ವಲಿಸುವವರಾಗಬೇಕು. ಮದರ್ ತೆರೇಸಾ ಪ್ರಜ್ವಲಿಸಿ ಹೋಗಿದ್ದಾರೆ. ಹಾಗೆ ಯೇಸು ಸ್ವಾಮಿಯು ಕೂಡ ಸ್ಥಾನಿಕನಾದ ಯೋಹಾನನ ಕುರಿತಾಗಿ ಮಾತಾಡೋದನ್ನು ನಾವು ಕಾಣ್ತೀವಿ. ಆತನ ಬೆಳಕಿನಲ್ಲಿ, ಆತನ ಪ್ರಜ್ವಲಿಸಿದ ಆತನ ಬೆಳಕಲ್ಲಿ ಸ್ವಲ್ಪ ವಿನೋದ ಮಾಡ್ಲಿಕ್ಕೆ ನೀವು ಬಯಸಿದ್ರಿ ಅಂತ. ಅದು ಯೋಹಾನ ಬರೆದ ಸುವಾರ್ತೆಯಲ್ಲಿ ಇದು ಬರೆಯಲ್ಪಟ್ಟದೆ. ಅದು ನಾವು ನೋಡೋಣ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 35ನೇ ವಚನ. ಯೋಹಾನನು ಉರಿಯುವ ದೀಪೋಪದಿಯಲ್ಲಿ ಪ್ರಕಾಶಿಸಿದನು, ಅವನು ಕೊಡುವ ಬೆಳಕಿನಲ್ಲಿ ಸ್ವಲ್ಪ ಕಾಲ ವಿನೋದಗೊಳ್ಳುವುದಕ್ಕೆ ಮನಸ್ಸು ಮಾಡಿದಿರಿ. ಸೊ ಇಲ್ಲಿ ಯೋಹಾನ ಕೊಟ್ಟ ಬೆಳಕು ಇದೆ. ಯೋಹಾನ ಕೊಟ್ಟ ಬೆಳಕಲ್ಲಿ ಪ್ರಕಾಶದಲ್ಲಿ ಇದ್ದು ಕೆಲವರು ಏನ್ ಮಾಡಿದ? ಉರಿಯುವ ದೀಪೋಪದಿಯಲ್ಲಿ ಪ್ರಕಾಶಿಸಿದ ಆತನ ಜೊತೆ ಕೆಲವರು ಇದ್ರಿ, ಆತನ ಜೊತೆ ಇದ್ದು ವಿನೋದಗೊಳ್ಳೋದಕ್ಕೆ ಪ್ರಯತ್ನಿಸಿದ್ರಿ. ಆದ್ರೆ ಈಗ ನೀವೇ ಬೆಳಕೊಳ್ಳೋರ ಹಾಗೆ ಆಗ್ಬೇಕಾಗಿದೆ. ಕರ್ತನ ನಮ್ಮೊಬ್ಬೊಬ್ಬರನ್ನ ಬೆಳಕಾಗಿ ಕರೆದಿದ್ದಾನೆ. ನಾವು ಬೆಳಕನ್ನು ಕೊಡದೆ ಹೋದರೆ ಕತ್ತಲೆಯನ್ನು ನಿವಾರಿಸುವುದು ಹೇಗೆ ಪ್ರಿಯರೇ? ಕತ್ತಲೆ ಹೋಗು ಅಂತ ಹೇಳಿದ್ರೆ ಕತ್ತಲೆ ಹೋಗೋದಿಲ್ಲ. ಕತ್ತಲೆ ಒಳಗೆ ಬೆಳಕು ತಂದ್ರೆ ಕತ್ತಲೆ ತಾನಾಗಿ ಓಡಿ ಹೋಗುವಂತದ್ದಾಗಿದೆ. ಆಗಿರೋದ್ರಿಂದ ಬೆಳಕನ್ನ ಕರ್ತನು ದೀಪಸ್ತಂಭದ ಮೇಲೆ ಇಡ್ಲಿಕ್ಕೆ ಇಷ್ಟಪಡ್ತಿದ್ದಾನೆ. ಬೆಳಕನ್ನ ಕರ್ತನು ಗುಡ್ಡದ ಮೇಲೆ ಇಡ್ಲಿಕ್ಕಾಗಿ ಆತ ಇಷ್ಟಪಡ್ತಿದ್ದಾನೆ. ಹಾಗಿದ್ರೆ ಸಹೋದರನೇ, ನೀನು ಕರ್ತನಿಗಾಗಿ ಪ್ರಜ್ವಲಿಸುವ ಬೆಳಕಾಗಿ ದೀಪಸ್ತಂಭದ ಮೇಲಿರಬೇಕಲ್ಲ, ಪ್ರಭಾವ ಬೀರುವಂತಹ ಮೀಡಿಯಾದಲ್ಲಿ ಇರಬೇಕಲ್ಲ, ಪ್ರಭಾವ ಬೀರುವಂತಹ ಎಜುಕೇಶನ್ ಅಲ್ಲಿ, ಪ್ರಭಾವ ಬೀರುವಂತಹ ಸರ್ಕಾರದಲ್ಲಿ, ಪ್ರಭಾವ ಬೀರುವಂತಹ ಆ ಒಂದು ಕುಟುಂಬದ ವಿಷಯದಲ್ಲಿ, ಪ್ರಭಾವ ಬೀರುವಂತಹ ರಾಜಕೀಯದಲ್ಲಿ ನೀನಿರಬೇಕಲ್ಲ. ಕರ್ತನದಕ್ಕಾಗಿ ನಿನ್ನನ್ನು ಕರೀತಾ ಇದ್ದಾನೆ.